Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅನ್ಎಂಪ್ಲಾಯ್ಮೆಂಟು ಎಕನಾಮಿಕ್ಕು ಅಧೋಗತಿ ಹೋಗಿದೆ. ರಾಷ್ಟ್ರದ ಜನ 100% ಮತದಾನ ಈ ರಾಜ್ಯದಲ್ಲಿ 26 ಮತ್ತು 7ನೇ ತಾರೀಕಿಗೆ ಮನೆಯಿಂದ ಹೊರಗೆ ಬಂದು ಮತದಾನ ಮಾಡಬೇಕು ಅಂತೇಳಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೋತೀನಿ. ಇನ್ನು ನನ್ನ ಜೊತೆಲಿದ್ದಂಥ ಎಲ್ಲ ಜನತಾದಳದ ನಾಯಕರು ಕಾರ್ಯಕರ್ತರು ಅವರಿಗಾಗಲೇ ಸಂದೇಶ ಕೊಟ್ಟಿದ್ದೇವೆ. ಅವರು ಕಾಂಗ್ರೆಸ್ ಪರ ಎಲ್ಲ ಕಡೆ ಕೆಲಸ ಮಾಡ್ತಾ ಇದ್ದಾರೆ. ನಾನು ಏನು ಜನತಾದಳದ ಬಗ್ಗೆ ಹೇಳಿದ್ನೋ ಕೊನೆಗೆ ಅದೇ ಆಯ್ತು. ದೇವೇಗೌಡರ ವ್ಯಕ್ತಿತ್ವವನ್ನು ತಗೊಂಡೋಗಿ ಅಮಿತ್ ಶಾ ಮನೆಗೆ ಮಾರಿದ್ರು. 3 ಸೀಟು ಇಲ್ದೇನೆ 4 ಸೀಟ್ ನಾವು ಗೆಲ್ತಿದ್ವಿ. ಈ 3 ಸೀಟ್ನಲ್ಲಿ ಎಷ್ಟು ಸೀಟ್ ಗೆಲ್ತಾರೆ ಅಂತ ಎಲೆಕ್ಷನ್ ಬಂದ್ಮೇಲೆ ನಿಮಗೆ ಗೊತ್ತಾಗತ್ತೆ. ದುರ್ದೈವ, ಇಂಥ ಪರಿಸ್ಥಿತಿ ಭಾರತದ ಒಬ್ಬ ಕರ್ನಾಟಕದ ಮಾಜಿ ಪ್ರಧಾನಮಂತ್ರಿ ಬರಬಾರ್ದಾಗಿತ್ತು. ಅವರೇ ಮಾಡಿಕೊಂಡ್ರು ಇದನ್ನು. ಸೊ ಅಲ್ಲೂ ಕೂಡ ಶಕ್ತಿಯುತವಾಗಿ ಜನತಾದಳದ ಸಾಮಾನ್ಯ ಕಾರ್ಯಕರ್ತರು ಕೂಡ ಅಲ್ಲಿ ಇಂಡಿಯಾ ಕ್ಯಾಂಡಿಡೇಟ್ಗಳಿಗೆ ಮಾಡ್ತಾ ಇದ್ದಾರೆ. ಈ ಚುನಾವಣೆ ಮುಗಿದ ಮೇಲೆ ಮತ್ತೆ ಪುನಃ ರಾಜ್ಯದಲ್ಲಿ ರಾಜಕೀಯದ ರೀಅಮಾಲಿಗೇಷನ್ ಆಗತ್ತೆ, ಆಗಲೇಬೇಕದು. ಒಂದು 3ನೇ ಶಕ್ತಿ ಕರ್ನಾಟಕಕ್ಕೆ ಅವಶ್ಯಕತೆಯಾಗಿದೆ. ಕುಮಾರಸ್ವಾಮಿ ಅವರು ಅದನ್ನು ಮುಳುಗಿಸೋದ್ರು. ಆದರೆ ನಮ್ಮಂಥವ್ರು ಅದಕ್ಕೆ ಮತ್ತೆ ಪುನಃ ಜೀವ ಕೊಡ್ತೀವಿ. ಇದೇ 27ನೇ ತಾರೀಕಿಂದ 4ನೇ ತಾರೀಕು ತನಕ ಹೈದರಾಬಾದ್ ಕರ್ನಾಟಕ, ಬಾಂಬೆ ಕರ್ನಾಟಕದಲ್ಲಿ ಪ್ರವಾಸ ಮಾಡ್ತಾ ಇದ್ದೀನಿ. ದಿಂಗಳಾಶ್ವರ ಸ್ವಾಮಿಗಳು ಫಸ್ಟ್ ಟೈಮ್ ಒಬ್ಬರು ಮಠಾಧಿಪತಿಗಳು ಜಾತ್ಯತೀತ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೊರಗೆ ಬಂದಿದ್ದಾರೆ. 29ನೇ ತಾರೀಕು ಅವರನ್ನು ಹುಬ್ಬಳ್ಳಿಯಲ್ಲಿ ನಾನು ಕಾಣ್ತಾ ಇದ್ದೀನಿ. ಅವ್ರ ಜೊತೆಗೆ ಸೇರಿ ನಾವೆಲ್ಲರೂ ರಾಜ್ಯ ಮಟ್ಟದಲ್ಲಿ ಮತ್ತೆ ಒಂದು ತೃತೀಯ ಶಕ್ತಿಯನ್ನು ಕಟ್ತಕ್ಕಂಥದ್ದಕ್ಕೆ ಪ್ರಯತ್ನ ಪಡ್ತೀವಿ. ನಮಗದರಲ್ಲಿ ಸಫಲತೆ ಸಿಗತ್ತೆ ಅನ್ನೋ ವಿಶ್ವಾಸ ನನಗಿದೆ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.